ಎಲ್ಲರೂ ಹೊರಬರುವ ಸಮಯದಲ್ಲಿ ಪಕ್ಕದಲ್ಲಿ ನಡೆದಿದ್ದ ಮಡದಿಯ ಕಡೆ ಬಾಗಿ, ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ನಿನಗೆ ಬೇಸರವಾಗಬಾರ್ದು ಎನ್ನುವ ಕಾರಣಕ್ಕೆ ನಿನ್ನ ತಂದೆ ಕಡೆಯಿಂದ ಬಟ್ಟೆ ಪಡೆದುಕೊಂಡಿದ್ದು ಎಂದಿದ್ದ. ಚಂದನ ಕೂಡ ಅಷ್ಟೇ ಮೇಲು ಧ್ವನಿಯಲ್ಲಿ ಥ್ಯಾಂಕ್ಸ್, ಮನೆಗೆ ಹೋದ್ಮೇಲೆ ಹೇಳ್ತೇನೆ ಎಂದಿದ್ದಳು. ಇಂದು ಸಂತೋಷದ ಮೇಲೆ ಸಂತೋಷ ನೀಡುವಂತಹ ಸಂದರ್ಭಗಳ ನೆನೆದು ಅವಳ ಮುಖದಲ್ಲಿ ಮಂದಹಾಸ ತುಂಬಿತ್ತು. ಮತ್ತೆ ಕೆಲವೊಂದು ಬಟ್ಟೆಗಳ ಆಯ್ಕೆ ಬಾಕಿ ಉಳಿದಿದ್ದ ಕಾರಣ ಶಾಪಿಂಗ್ ಮುಂದುವರೆದಿತ್ತು. ತುಂಬ ತಡವಾದ ಕಾರಣ ಹೊರಗೆ ಹೋಟೆಲ್ನಲ್ಲಿ ಊಟ ಮುಗಿಸಿ ಬಂದಿದ್ದರು. ಗೌತಮ್ ಸಂಜೆ ಪಾವನಿಯನ್ನು ಮನೆಗೆ ಬಿಟ್ಟು ಬಂದಿದ್ದ ಕಾರಣ ಎಲ್ಲ ದೀಪಾಂಜಲಿಗೆ ಬಂದಿದ್ದರು. ಕೃಷ್ಣ ಪ್ರಸಾದ್ ಅವರಿಗೆ ಹಳಿಯ ಬೆಳಗಿನಿಂದ ಸಂಜೆಯವರೆಗೂ ಮಗಳ ಜೊತೆ ಇದ್ದು ಅವಳನ್ನು ಹೇಗೆ ನೋಡಿಕೊಳ್ಳುತ್ತಾನೆ ಎಂದು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವರಿಗೆ ತನ್ನಷ್ಟೇ ಚೆನ್ನಾಗಿ ನೋಡಿಕೊಳ್ತಾನೆ, ಹೆಜ್ಜೆ ಹೆಜ್ಜೆಗೂ ಕಾಯುತ್ತಾನೆ, ಸರಿ ತಪ್ಪುಗಳ ಬಗ್ಗೆ ತಿಳಿಸಿಕೊಡುತ್ತಾನೆ ಎನಿಸಿತು. ರಾತ್ರಿ ಮಲಗುವ ಸಮಯದಲ್ಲಿ ವಿಮಲಾ ಅವರು, ಹೀಗಲಾದರೂ ಹಳೆಂದಿರ ಬಗ್ಗೆ ನಿಮಗೆ ಸಮಾಧಾನ ಆಯಿತಾ ಕೇಳಿದ್ದರು. ಆದರೆ ಚಂದನನನ್ನು ನಮ್ಮನೆಗೆ ಕಲಿಸುತ್ತಿಲ್ಲ, ಅವನು ಬರುತ್ತಿಲ್ಲ. ಈ ವಿಷಯವಾಗಿ ಕೋಪ ಬೇಸರ ಅಷ್ಟೇ. ಇಂದ್ರಾಣಿ ಅವರು ಹೇಳಿದಂತೆ ಮುಂದೆ ದಿನ ಕಳೆದಂತೆ ನೋಡೋಣ, ಹಾಗಂತ ನಾವು ಕರೆಯುವುದನ್ನು ಬಿಟ್ಬಿಡಬಾರ್ದು, ಅದೇ ಅಭ್ಯಾಸವಾಗ್ತದೆ ಎಂದಿದ್ದರು. ಚಂದನ, ಹಣ ತುಂಬ ಖರ್ಚು ಮಾಡಿದ್ರಿ, ಎಲ್ಲವನ್ನೂ ಕಡಿಮೆ ಬೆಲೆಯಲ್ಲಿ ನೋಡ್ಬೋದಿತ್ತು ಎಂದಿದ್ದಳು. ಗೌತಮ್, ಅವಳು ಹೇಳಿದ ರೀತಿಗೆ ಬಳಿ ಸರಿದವನು. ನಾನು ಇನ್ಯಾರಿಗಾಗಿ ಖರ್ಚು ಮಾಡಬೇಕು? ಮೊದಲೆಲ್ಲ ಖರ್ಚು ಮಾಡ್ತೇನೆ ಎಂದರು. ತಾತನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ, ಯಾರ ಜವಾಬ್ದಾರಿಯೂ ಇರಲಿಲ್ಲ. ಆಗಿನ ದಿನಗಳೇ ಬೇರೆ ಬಿಡು. ಎಲ್ಲ ಗಂಡಸರು ದುಡಿಯುವುದು ಹೆಂಡತಿಗಾಗಿ, ಮನೆಗಾಗಿ ಅನ್ನಿಸ್ತಿದೆ ಇತ್ತೀಚೆಗೆ ಎಂದಿದ್ದ. ನೀವು ಕೂಡ ಸರಳವಾಗಿ ಗಂಡನಂತೆ ಯೋಚಿಸ್ತಿದ್ದೀರಾ. ನೀನು ನನ್ನನ್ನು ಗೌತಮ್ ವರ್ಮನ ಸ್ಥಾನದಲ್ಲಿ ನೋಡಬೇಡ, ಈ ಪೆದ್ದು ಹುಡುಗಿಯ ಗಂಡನ ಸ್ಥಾನದಲ್ಲಿ ನೋಡು ಸಾಕು. ಮತ್ತೆ ಪೆದ್ದು ಹುಡುಗಿಯನ್ನು ಮದುವೆ ಆಗಲು ಯಾಕೆ ಒಪ್ಪಿಕೊಳ್ಬೇಕಾಗಿತ್ತು? ಏನು ಮಾಡೋದು? ನನಗಾಗಿ ಸಾಯುವುದಕ್ಕೂ ಕೂಡ ಹಿಂದೆ ಮುಂದೆ ಯೋಚಿಸದ ಹುಡುಗಿಯನ್ನು ಬಿಟ್ಟು ಕೊಡಲು ಮನಸ್ಸಾಗಲಿಲ್ಲ. ಹೋಗಲಿ ಪಾಪ ಅಂತ ಮದುವೆ ಆದದ್ದು. ಹೋಗಲಿ ಪಾಪ ಅಂತನ? ಮುಖ ಒಂದು ರೀತಿ ಮಾಡಿ ಕೇಳಿದಳು. ಬೊಗಸೆಯಲ್ಲಿ ಮುಖ ಬಿಡಿದವನು ಪ್ರಾಣ ಆಗೋಗಿದ್ಯಾ? ದೇಹದಿಂದ ಜೀವ ಹೇಗೆ ಬೇರ್ಪಡಿಸುವುದು? ಅದಕ್ಕೆ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಪೂರೈಸಿ ಜೊತೆಯಲ್ಲಿ ಇರಿಸಿಕೊಂಡಿದ್ದೀನಿ. ನನ್ನ ಜೀವ ನನ್ನ ಬಳಿಯೇ ತಾನೇ ಇರಬೇಕು. ಅವನನ್ನು ಗಟ್ಟಿಯಾಗಿ ತಬ್ಬಿದವಳು. ನೀನಿಲ್ಲದ ಕ್ಷಣದ ಬಗ್ಗೆ ಯೋಚಿಸಲಾರೆ. ದಿನ ಕಳೆಯುತ್ತಾ ನನ್ನ ಜಗಪೂರ ನೀವೇ ಆವರಿಸಿಕೊಂಡು ಬಿಟ್ಟಿದ್ದೀರಾ ಹೇಳಿ ಬಳಸಿದ್ದ ತೋಳಿನೊಳಗೆ ಪೂರ ಹುದುಗಿದ್ದಳು. ಬೆಳಿಗ್ಗೆ ಎದ್ದು ಹೊರಬಂದ ಕೃಷ್ಣ ಪ್ರಸಾದ್ ಅವರಿಗೆ ಹಿಂದಿನ ದಿನ ನೋಡಿದ ದೃಶ್ಯವೇ ಮಗಳ ಬಗ್ಗೆ ಚಿಂತೆಗೆ ಕಾರಣವಿಲ್ಲ ಎನಿಸಿತು. ತನ್ನ ಮಗಳನ್ನು ಕೈಕಟ್ಟಿ ನೋಡುತ್ತಾ ನಿಂತಿರುವ ಹಳೆಯನನ್ನು ನೋಡಿ ಸುಮ್ಮನೆ ಬೇಡದೆಲ್ಲ ಯೋಚಿಸಿಬಿಟ್ಟೆ ಎಂದುಕೊಂಡವರು ಒಳ ನಡೆದಿದ್ದರು. ಸ್ವಲ್ಪ ಸಮಯ ಕಳೆಯುತ್ತಲೇ ಮನೆಯ ಹಾಲ್ನಲ್ಲಿ ಎಲ್ಲರೂ ಸೇರಿದ್ದರು. ಹಿತವಾದ ಮಾತುಕತೆಗಳ ನಡುವೆ ಬೆಳಗಿನ ಕಾಫಿ ಮುಗಿದಿತ್ತು. ಸ್ನಾನ, ಪೂಜೆ, ಡೈನಿಂಗ್ ಟೇಬಲ್ ಕಡೆ ಗಮನಿಸಿಕೊಂಡ ಮಗಳ ಓಡಾಟ ನೋಡಿದ ದಂಪತಿ ಮುಖದಲ್ಲಿ ನಗು ಮೂಡಿತು. ಮಗಳಿಂದ ಇಂಥ ಒಳ್ಳೆಯ ಜೀವನವನ್ನು ಕಸಿದುಕೊಂಡು ಬಿಡುತ್ತಿದ್ದೇನಲ್ಲ ಎಂದು ಪರಿತಪಿಸುತ್ತಿದ್ದರು. 9ರ ಸಮಯಕ್ಕೆ ಬಂದ ಗೌತಮ್ ಮ್ಯಾನೇಜರ್, ಸರ್, ಮನೆಗೆ ತಂದು ಕೊಡುವಂತೆ ಕೇಳಿದ್ರಲ್ಲ, ತೆಗೆದುಕೊಳ್ಳಿ, ಇನ್ವಿಟೇಷನ್ ಕಾರ್ಡ್ ಬಂದಿದೆ ಹೇಳಿಕೊಟ್ಟಿದ್ದರು. ಪಡೆದುಕೊಂಡ ಗೌತಮ್, ಆಫೀಸ್ಗೆ ಬರಲು ತಡವಾಗ್ತದೆ, ಯಾವ ಮೀಟಿಂಗ್ ಕೂಡ ಇಲ್ಲ, ನೀವೇ ಮ್ಯಾನೇಜ್ ಮಾಡಿ ಎಂದಿದ್ದ. ಅವನು ಹೊರಡುತ್ತಲೇ ಕಾರ್ಡ್ ಓಪನ್ ಮಾಡಿ ತಾಯಿಯ ಕೈಗೆ ಕೊಟ್ಟಿದ್ದ. ಮೊದಲೇ ಕಾರ್ಡ್ ಡಿಸೈನ್ ಮನೆಯವರೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದ ಕಾರಣ ಎಲ್ಲರಿಗೂ ಇಷ್ಟವಾಗಿತ್ತು. ಇಂದ್ರಾಣಿ ಅವರು ಬೀಗರ ಕೈಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟವರು. ಚಂದನನೇ ಆಯ್ಕೆ ಮಾಡಿದ್ದು, ಹೇಗಿದೆ ನೋಡಿ. ಹಾಗೆ ನಿಮ್ಮ ಕಡೆಯವರಿಗೆ, ಹತ್ತಿರದ ಬಂಧುಗಳಿಗೆ ರಿಸೆಪ್ಷನ್ಗೆ ಹೇಳುವಾಗಿದ್ದರೆ ನೋಡಿ, ಬಸ್ಸಿನ ವ್ಯವಸ್ಥೆ ಮಾಡಿದರೆ ಅವರಿಗೂ ಬರಲು ಅನುಕೂಲವಾಗುತ್ತದೆ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರು, ಹೌದು, ಮದುವೆ ನಡೆದ ರೀತಿ ನೋಡಿ ಎಲ್ಲರ ಮನದಲ್ಲಿ ಕೆಲವೊಂದು ಅನುಮಾನಗಳು ಉಳಿದುಕೊಂಡಿದೆ. ಇಲ್ಲಿ ಬಂದು ಎಲ್ಲವನ್ನು ಹತ್ತಿರದಿಂದ ಗಮನಿಸಿದರೆ ಅನುಮಾನಗಳು ಬಗೆಹರಿಯಬಹುದು. ಮೊದಲೇ ಹಳಿಯ ಮಗಳು ಮನೆಗೆ ಬರದೇ ಇರುವ ಕಾರಣ ಸಂಬಂಧಿಕರಲ್ಲಿ ಆಗಲೇ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಅದನ್ನೇ ನಿಮ್ಮ ಬಳಿ ಮಾತನಾಡಬೇಕು ಎಂದುಕೊಂಡಿದ್ದೆ. ಒಂದು 100 ಜನಕ್ಕೆ ಹೇಳಿದರೆ ನಿಮ್ಮ ಅಭ್ಯಂತರ ಇಲ್ಲ ತಾನೆ? ಬೀಗರಲ್ಲಿ ಕೇಳಿದ್ದರು. ಗೌತಮ್, ಅತ್ತೆ, ಎಷ್ಟು ಜನಕ್ಕಾದರೂ ಹೇಳಿ ಪರವಾಗಿಲ್ಲ, ಬಸ್ಗಳ ವ್ಯವಸ್ಥೆ ಮಾಡೋಣ, ಯಾವುದಕ್ಕೂ ಯೋಚಿಸೋದು ಬೇಡ ಎಂದಿದ್ದ. ಚಂದನ ಕಾರ್ಡ್ನಲ್ಲಿ ಪ್ರಿಂಟ್ ಆಗಿದ್ದ ತಮ್ಮಿಬ್ಬರ ಹೆಸರುಗಳನ್ನು ಹಾಗೆಯೇ ನೋಡುತ್ತಾ ಉಳಿದಿದ್ದಳು. ಏನು ಹಾಗೆಯೇ ನೋಡ್ತಾ ಇದೆಯಾ ಕೇಳಿದ್ದ. ನಿಮ್ಮ ಹೆಸರಿನಲ್ಲಿ ಲಗ್ನ ಪತ್ರಿಕೆ ಇಲ್ಲ ಎಂದು ಬೇಸರವಾಗ್ತಿತ್ತು.
ನಿಹಾರ್ ಜೊತೆ ನನ್ನ ಹೆಸರನ್ನು ನೋಡಿದಾಗ ಅಲ್ಲಿ ನಿಮ್ಮ ಹೆಸರು ಇರಬೇಕಾಗಿತ್ತು ಎನಿಸ್ತಿತ್ತು. ಆದರೆ ಏನು ಹೇಳಲು ಆಗದೆ ಅಸಹಾಯಕತೆಯಿಂದ ಉಳಿದಿದ್ದೆ. ಈಗ ಸಂತೋಷವಾಯಿತು ಎಂದಿದ್ದಳು. ತಮ್ಮಿಬ್ಬರ ಮದುವೆ ನಡೆದ ಸಂದರ್ಭ ನೆನೆದು ಅದನ್ನು ಮರೆತು ಮುಂದಿನ ದಿನಗಳ ಕಡೆ ಗಮನ ಕೊಡು. ಇಂದು ತುಂಬ ಮುಖ್ಯವಾದವರಿಗೆ ನಾನೇ ಹೋಗಿ ಇನ್ವಿಟೇಷನ್ ಕೊಟ್ಟು ಬರ್ತೇನೆ ಎಂದಿದ್ದ. ಮಹೇಂದ್ರ ಅವರು ಕೂಡ ತಮ್ಮ ಗೆಳೆಯರಿಗೆ ಕೊಡುವ ಸಲುವಾಗಿ ಸ್ವಲ್ಪ ಪಡೆದುಕೊಂಡಿದ್ದರು. ಕೃಷ್ಣಪ್ರಸಾದ್ ಅವರು ತಾವೇ ಹಿಂದೆ ಊರಿಗೆ ಹೊರಡುತ್ತೇವೆ. ಸಂಬಂಧಿಕರಿಗೆ ಹಾಗೆ ಮುಖ್ಯದವರಿಗೆ ಬೇಕಾದ ಆತ್ಮೀಯರಿಗೆ ವಿಷಯ ತಿಳಿಸ್ತೇವೆ. ನಮ್ಮ ಕಡೆಯಿಂದ 100ರಿಂದ 150 ಜನ ಬರಬಹುದು ಎಂದಿದ್ದರು. ಇಂದ್ರಾಣಿ ಅವರು ಅವರಿಗೆಲ್ಲ ಬರಲು ವಾಹನಗಳ ವ್ಯವಸ್ಥೆ ಮಾಡಿ ಎಲ್ಲರನ್ನೂ ಕರೆದುಕೊಂಡು ಬರಲು ನಂದನ್ಗೆ ಹೇಳಿ ನೀವು ಇಂದಿನ ದಿನವೇ ಬಂದು ಬಿಡಿ ಎಂದಿದ್ದರು. ವಿಮಲಾ ಅವರು ಹೌದು, ಅಂದೇ ಬಂದು ತಯಾರಾಗಿ ಓಡಾಡಲು ಕಷ್ಟ. ಹಿಂದಿನ ದಿನವೇ ಬಂದರೆ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬೋದು. ದೂರದ ಪ್ರಯಾಣ ಮನದಲ್ಲಿಟ್ಟುಕೊಂಡು ಹೇಳಿದ್ದರು. ಗೌತಮ್ ಎಲ್ಲರೂ ಒಟ್ಟಿಗೆ ನಿಂತಿದ್ದ ಸಮಯದಲ್ಲಿ ಬರ್ತೀನಿ, ಸ್ವಲ್ಪ ಕೆಲಸವಿದ್ದೆ ಹೇಳಿ ಹೊರಗೆ ನಡೆದಿದ್ದ. ಕೃಷ್ಣಪ್ರಸಾದ್ ಅವರು ಊರಿಗೆ ಹೊರಡುವ ಸಮಯದಲ್ಲಿ ಕಾರಿನ ಬಳಿ ಬಂದ ಮಹೇಂದ್ರ ಅವರಿಗೆ ರಿಸೆಪ್ಷನ್ ಆದಮೇಲೆ ಮಗಳು ಹಳೆಯನನ್ನು ನಮ್ಮನೆಗೆ ಕಳುಹಿಸಿಕೊಡಿ. ಹಳೆಯದಾದರೆ ಹೀಗೆ ಮುಂದುವರೆದು ಬಿಡುತ್ತದೆ. ಇರುವ ಒಬ್ಬಳು ಮಗಳು ಮನೆಗೆ ಬರದೇ ಇದ್ದರೆ ಹೇಗೆ? ಸಮಯ ನೋಡಿ ನಿಮ್ಮ ಮೊಮ್ಮಗನ ಜೊತೆ ಮಾತಾಡಿ ಹೇಳಿ ಹೊರಟಿದ್ದರು. ಮಹೇಂದ್ರ ಅವರಿಗೂ ಅವರ ಮಾತಿನಲ್ಲಿ ಸತ್ಯವಿದೆ ಎನಿಸಿ ಮೊಮ್ಮಗನ ಜೊತೆ ಸಮಯ ನೋಡಿ ಮಾತನಾಡಬೇಕು ಎಂದುಕೊಂಡರು. ಮನೆಗೆ ಬಂದು ತುಂಬ ಸಮಯ ಒಂಟಿಯಾಗಿ ಉಳಿದು ಯೋಚಿಸಿದ ನಂತರ ನಿರ್ಧಾರಕ್ಕೆ ಬಂದ ಸುಹಾನ ನಿಹಾರ್ ವಾಟ್ಸಪ್ ನಂಬರ್ಗೆ ಒಂದಷ್ಟು ಫೋಟೋಸ್ಗಳನ್ನು ಕಳಿಸಿದವಳು ಕೆಲ ಸಮಯದ ನಂತರ ಕರೆ ಮಾಡಿದ್ದಳು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದ ನಿಹಾರ್ 1-2 ದಿನಗಳಿಂದ ಚೇತರಿಸಿಕೊಳ್ಳುತ್ತಿದ್ದವನು. ಹೇಳಿ ಮೇಡಮ್, ನನ್ನನ್ನು ಮರೆತು ಬಿಟ್ಟಿದ್ದೀರಾ ಎಂದುಕೊಂಡಿದ್ದೆ ಎಂದಿದ್ದ. ಶತ್ರುವಿನ ಶತ್ರು ಮಿತ್ರ ಅಂತಾರೆ. ನಮ್ಮಿಬ್ಬರು ಶತ್ರು ಕಣ್ಮುಂದೆ ಅಷ್ಟು ಸಂತೋಷವಾಗಿ ಮೆರೆಯುತ್ತಿರುವಾಗ ಎಲ್ಲ ಮರೆತು ನೆಮ್ಮದಿಯಾಗಿರಲು ಹೇಗೆ ಸಾಧ್ಯ ಕೇಳಿದಳು. ಸ್ವಲ್ಪ ಮರೆತಂತೆ ಆಗಿತ್ತು. ನಾನಿಲ್ಲಿ ಅವರಲ್ಲಿ ಒಬ್ಬನೇ ಏನು ಮಾಡಲು ಸಾಧ್ಯ ಎನ್ನುವ ಅಸಹಾಯಕತೆ ಬೇರೆ ಸೇರಿತ್ತು. ಈಗ ಇವರಿಬ್ಬರನ್ನು ಹೀಗೆ ಫೋಟೋಗಳಲ್ಲಿ ನೋಡ್ತಿದ್ರೆ ರಕ್ತ ಕುದಿಯುತ್ತಿದೆ. ನನ್ನ ಹೆಂಡತಿಯಾಗಿ ನನ್ನ ಮನೆಯಲ್ಲಿ ಇರಬೇಕಾದ ಹೆಣ್ಣು ಅವನ ಮನೆಯಲ್ಲಿದ್ದಾಳೆ. ಇದನ್ನು ಸಹಿಸುವುದು ನನಗೂ ಕಷ್ಟವೇ. ನನಗೆ ಗೊತ್ತು ನಿಮಗೆ ಗೌತಮ್ ತುಂಬ ಮುಖ್ಯ ಎಂದು. ನೀವು ಗೌತಮ್ ಮನೆಗೆ ಬಂದಾಗ ನಿಮ್ಮ ನೋಟ ಪೂರ್ತಿ ಅವನ ಕಡೆಗೆ ಇತ್ತು. ಆ ನೋಟದಲ್ಲಿದ್ದ ಭಾವನೆ ನನಗೆ ಅಂದೇ ಅರ್ಥವಾಗಿತ್ತು. ನೀವು ಅವನನ್ನು ಬಯಸ್ತಿದ್ದೀರಾ ಎಂದು. ನೀವಷ್ಟು ಒಳ್ಳೆಯ ಸ್ಥಾನದಲ್ಲಿದ್ದು ನಿಮ್ಮಿಂದ ಏನು ಮಾಡಲು ಆಗಲಿಲ್ಲ ಎಂದಿದ್ದ. ನಾನು ಶಕ್ತಿ ಮೀರಿ ಪ್ರಯತ್ನಿಸಿದೆ. ಅವನ ಮೇಲೆ ಕೊಲೆ ಅಪಾದನೆ ಬರುವಂತೆ ಮಾಡಿದೆ. ಆದಿ ಪ್ರೆಗ್ನೆಂಟ್ ಆಗಲು ಅವನೇ ಕಾರಣ ಎನ್ನುವಂತೆ ನಿರೂಪಿಸಿದೆ. ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯ ಚಂದನಳ ತಂದೆಗೆ ಬರುವಂತೆ ಕೂಡ ಮಾಡಿದೆ. ಆದರೆ ಯಾವುದೂ ಪೂರ್ಣ ಪ್ರಮಾಣದಲ್ಲಿ ಸಕ್ಸಸ್ ಆಗಲಿಲ್ಲ. ಅವನ ಅದೃಷ್ಟ ಚೆನ್ನಾಗಿತ್ತು. ನೀವು ಅಷ್ಟಕ್ಕೆ ಸುಮ್ಮನಾಗಿ ಬಿಟ್ರಾ ಕೇಳಿದ್ದ. ಸುಹಾನ ನಡೆದದ್ದನ್ನು ಚುಟುಕಾಗಿ ವಿವರಿಸಿದಳು. ಈಗ ನಾನು ಅವನಿಗೆ ಎದುರಾಗಿ ನಿಂತು ಏನನ್ನು ಮಾಡುವಂತಿಲ್ಲ. ತೆರೆಮರೆಯಲ್ಲಿ ನಿಲ್ಲಬೇಕು. ಅದು ಕೂಡ ಕಂಡು ಹಿಡಿದು ಬಿಟ್ಟರೆ ನನ್ನ ಜೀವನ ಹಾಳಾಗಿ ಬಿಡ್ತದೆ. ನಿನಗೆ ಎಷ್ಟು ಹಣ ಬೇಕೋ ಕೊಡ್ತೇನೆ. ನೀನು ಕೂಡ ಮುಂದೆ ನಿಲ್ಲಬೇಡ. ಬೇರೆಯವರ ಕೈಯಿಂದ ಕೆಲಸ ಶುರು ಮಾಡಿಸು. ನೀನು ಸಿಕ್ಕಾಕಿಕೊಂಡ್ರೆ ಮತ್ತೆ ನಿನ್ನ ಹಿಂದೆ ನಾನಿದ್ದೇನೆ ಎಂದು ತಿಳಿದುಕೊಳ್ಳುವುದು ಅವನಿಗೆ ಕಷ್ಟವಾಗುವುದಿಲ್ಲ. ಯೋಚಿಸಲು ಸ್ವಲ್ಪ ಸಮಯ ಕೊಡಿ. ಆದರೆ ಇನ್ನು ಮುಂದೆ ಈ ಮೊಬೈಲ್ಗಳಲ್ಲಿ ಮಾತನಾಡುವುದು ಬೇಡ. ಹೌದು, ಅವನನ್ನು ತುಂಬ ಕಡಿಮೆ ಅಂದಾಜಿಸಿಬಿಟ್ಟೆ. ಈಗ ನಾನು ನಿನಗೆ ಕರೆ ಮಾಡಿರೋದು ಕೂಡ ನನ್ನ ಮೊಬೈಲ್ನಿಂದ ಅಲ್ಲ, ಮನೆ ಕೆಲಸದವರ ಮೊಬೈಲ್ನಿಂದ. ಈಗೆಲ್ಲ ಡಿಲೀಟ್ ಮಾಡಿ ಅವರಿಗೆ ಫೋನ್ ಕೊಡ್ತೇನೆ. ನಾನು ಬೇರೆ ವ್ಯವಸ್ಥೆ ಮಾಡಿ ಮತ್ತೆ ನಿನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ ಹೇಳಿ ಕರೆ ತುಂಡರಿಸಿದವಳಿಗೆ ವಿಚಿತ್ರ ರೀತಿಯ ಸಮಾಧಾನವಾಗಿತ್ತು. ಈತ ನಿಹಾರ್ ಗೌತಮ್, ನನಗೆ ಮತ್ತೊಂದು ಅವಕಾಶ ಸಿಕ್ಕಿದೆ. ಈ ಬಾರಿ ತುಂಬ ಯೋಚಿಸಿ ಹೆಜ್ಜೆ ಇಡ್ತೇನೆ ಹೇಳಿಕೊಂಡವನು ಯೋಚಿಸ್ತಾ ಉಳಿದ. ಗೌತಮ್ ರಾತ್ರಿ 11 ಗಂಟೆಯ ಸಮಯದಲ್ಲಿ ಬಂದಾಗ ಎಚ್ಚರವಾಗಿದ್ದ ಚಂದನ ತಾನೇ ಬಾಗಿಲು ತೆರೆದಿದ್ದಳು. ಆಯಾಸಗೊಂಡಂತೆ ಕಾಣುತ್ತಿದ್ದವನ ಮುಖ ನೋಡಿ ತುಂಬ ಕೆಲಸ ಇತ್ತಾ ಕೇಳಿದ್ದಳು. ಹೌದು, ಫೈನಲ್ ಸ್ಟೇಜ್ನಲ್ಲಿರುವ 2 ಪ್ರಾಜೆಕ್ಟ್ಗಳನ್ನು ಸರಿಯಾದ ಸಮಯಕ್ಕೆ ಮುಗಿಸಿಕೊಡ್ಬೇಕು. ಹಾಗೆ ರಿಸೆಪ್ಷನ್ ಕಡೆ ಬೇರೆ ಗಮನ ಕೊಡಬೇಕು. ಆದರೆ ಎಲ್ಲ ಕೆಲಸ ಅವುಗಳನ್ನು ವಹಿಸಿಕೊಳ್ಳುವವರು ನೋಡಿಕೊಳ್ತಾರೆ ಅಲ್ವಾ ಕೇಳಿದ್ಲು. ಹೌದು, ಆದರೆ ಬೆಸ್ಟ್ ಕ್ವಾಲಿಟಿ ಕೊಡುವವರನ್ನು ಆಯ್ಕೆ ಮಾಡುವುದು. ಹಾಗೆ ನಮಗೆ ಬೇಕಾದ ಇಂಟೀರಿಯರ್ ಬಗ್ಗೆ ಕೂಡ ಸೆಲೆಕ್ಟ್ ಮಾಡಬೇಕು. ಹಾಗೆ ನನ್ನ ಜೊತೆ ಬಿಸ್ನೆಸ್ ಕಾಂಟ್ಯಾಕ್ಟ್ ಇಟ್ಟುಕೊಂಡಿರುವವರೆಲ್ಲ ಬರ್ತಾರೆ. ಅವ್ರಿಗೆಲ್ಲ ರೀತಿಯ ಅನುಕೂಲಗಳು ಸಿಗುವಂತೆ ನೋಡಿಕೊಳ್ಬೇಕು.
ಅದರ ಒಂದಷ್ಟು ಕೆಲಸಗಳ ಜೊತೆಗೆ ಆತ್ಮೀಯರನ್ನು ಇನ್ವೈಟ್ ಮಾಡಲು ಹೋದಾಗ ಕುಳಿತು 5 ನಿಮಿಷ ಮಾತನಾಡಲೇಬೇಕಾಗ್ತದೆ. ಹೀಗೆ ಹೋಗಿ ಹಾಗೆ ಬರುವಂತೆ ಇಲ್ಲ. ಪ್ರತಿಯೊಬ್ಬರಿಗೂ ಮದುವೆಯಾದ ಬಗ್ಗೆ ಹೇಳಿ ಹೇಳಿ ಸಾಕಾಗಿದೆ. ಹೇಗಿದ್ದರೂ ನಾನೇ ತಾಳಿ ಕಟ್ಟುತ್ತೇನೆ ಎಂದು ಗೊತ್ತಿತ್ತು. ಮದುವೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸಿ ಅವರಿಗೆಲ್ಲ ಕೊಟ್ಬಿಡಬೇಕಾಗಿತ್ತು ಎಂದಿದ್ದ. ಅವನ ಮಾತಿಗೆ ನಕ್ಕವಳು. ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಯ್ತಾ ಕೇಳಿದಳು. ಆಯಿತು, ನಿನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಟಾಗಿದೆಯಲ್ಲ, ಬೇರೆ ಯಾರಾದರೂ ಉಳಿದಿದ್ದಾರಾ? ಬೇಕಾದರೆ ಹೇಳು, ನಾಳೆ ಕರೆದುಕೊಂಡು ಹೋಗ್ತೇನೆ. ಹೆಂಡತಿಯ ಸ್ನೇಹಿತರಿಗೆಲ್ಲ ಇನ್ವಿಟೇಷನ್ ಕೊಡಲು ಸ್ವತಃ ಮಡದಿಯನ್ನು ತಾನೇ ಕರೆದುಕೊಂಡು ಹೋಗಿದ್ದ. ಯಾರೂ ಇಲ್ಲ, ಎಲ್ಲರಿಗೂ ಕೊಟ್ಟಾಗಿದೆ. ನೀವೇ ಕರೆದುಕೊಂಡು ಹೋಗಿ ಕೊಡಿಸಿದ್ರಲ್ಲ ಎಂದವಳು ಆ ದಿನ ನೆನಪು ಮಾಡಿಕೊಂಡಿದ್ದಳು. ಇನ್ವಿಟೇಷನ್ ಕಾರ್ಡ್ ನೋಡಿದ ಪ್ರತಿಯೊಬ್ಬರು ಗೌತಮ್ನನ್ನು ನೋಡಿ ಅಚ್ಚರಿ ಪಡುವವರೇ. ಚಂದನ ಸೀದಾ ಸಾದಾ ಸಿಂಪಲ್ ಹುಡುಗಿ ಎಂದು ತಿಳಿದಿತ್ತು. ಮ್ಯಾರೇಜ್ ಹೇಗೆ ಸಾಧ್ಯ ಎನ್ನುವುದೇ ಅವರಿಗೆ ಅಚ್ಚರಿಯ ವಿಷಯ. ನಾವಿಬ್ಬರು ಇಷ್ಟಪಟ್ಟು ಒಪ್ಪಿ ಮದುವೆಯಾಗಿದ್ದೇವೆ ಎಂದರೆ ಯಾರೂ ನಂಬಲ್ಲ ಹೇಳಿದಳು. ನಾನು ಮದುವೆಯಾಗಿದ್ದೇನೆ ಅಂದರೆ ನನಗೆ ಒಮ್ಮೊಮ್ಮೆ ನಂಬಲು ಆಗಲ್ಲ. ಅದಕ್ಕೆ ಆಗಾಗ ಕನ್ಫರ್ಮ್ ಮಾಡಿಕೊಳ್ಳುತ್ತಿರ್ತೇನೆ. ಅವಳ ಕೆನ್ನೆಗೆ ಮುತ್ತಿಟ್ಟು ಹೇಳಿದ. ಯಾರಾದರೂ ನೋಡಿದರೆ ಮನೆಯ ಸುತ್ತಲೂ ನೋಡಿದಳು. ಎಲ್ಲರೂ ಮಲಗಿದ್ದಾರೆ. ನಿನಗೆ ಯಾವಾಗಲೂ ಕಂಡವರ ಚಿಂತೆ. ಬೇಗ ಕೈಕಾಲು ಮುಖ ತೊಳೆದು ಬನ್ನಿ, ಅಡಿಗೆ ಬಿಸಿಗೆ ಇಡುತ್ತೇನೆ. ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ. ಬೇಗ ಬರ್ತೀನಿ. ನಿಂದು ಊಟ ಆಯಿತಾ ಕೇಳಿದ. ನೀವು ಬರಲಿ ಎಂದು ಕಾಯ್ತಿದ್ದೆ. ನಿನಗೆ ಎಷ್ಟು ಬಾರಿ ಹೇಳಿದ್ದೀನಿ ಊಟದ ವಿಷಯದಲ್ಲಿ ಯಾರನ್ನು ಕಾಯುವುದು ಬೇಡ ಎಂದು. ಬೇಗ ಬರುವ ಹಾಗಿದ್ದರೆ ನಾನು ತಿಳಿಸ್ತಿದ್ದೆ. ಹಸಿವಿರಲಿಲ್ಲ, ಹಾಗಾಗಿ ಸುಮ್ಮನಾಗಿ ಬಿಟ್ಟೆ. ಇನ್ನೊಮ್ಮೆ ಹೀಗೆಲ್ಲ ಮಾಡಬೇಡ. ನನ್ನದು ಬೆಳಿಗ್ಗೆ ಹೋಗಿ ಸಂಜೆ ಬರುವ ಕೆಲಸವಲ್ಲ. ನಿನ್ನ ಊಟ ತಿಂಡಿ ಆರೋಗ್ಯದ ಬಗ್ಗೆ ಕೂಡ ನೀನು ಗಮನ ಹರಿಸಬೇಕು ಹೇಳಿ ತನಗಾಗಿ ಊಟ ಮಾಡದೆ ಕಾಯ್ದು ನಿಂತಿದ್ದ ಮಡದಿಯ ಬಗ್ಗೆ ಮುದ್ದು ಮಾಡಿದಾಗ ನಾಲಾಯಕ್, ಏನು ಹೇಳಬೇಕೆಂದು ತಿಳಿಯುತ್ತಿಲ್ಲ. ನೀನು ನನ್ನ ಬದುಕಿಗೆ ಬರದೇ ಇದ್ದಿದ್ದರೆ ಅಂತ ಒಂದು ಕಲ್ಪನೆಯೇ ಅಸಹನೀಯ ಎನಿಸುತ್ತದೆ. ಮುಂಗುರುಳು ಸರಿಸಿ ಕೆನ್ನೆ ತಟ್ಟಿ ಹೇಳಿ ತನ್ನ ರೂಮಿನ ಕಡೆ ನಡೆದಿದ್ದ. ಕಥೆ ಮುಂದುವರಿಯುತ್ತದೆ.